ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ, ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನವನು. ಈ ಕಾಫಿ ಮತ್ತು ಕಾಳುಮೆಣಸು ಬೆಳೆಗಾರರಿಗೆ ಅದನ್ನು ಕ್ಲೀನ್ ಮಾಡೋದೊಂದು ಸಮಸ್ಯೆ. ಸಣ್ಣ ಬೆಳೆಗಾರರಿಗೆ ಸ್ವಲ್ಪ ಜಾಸ್ತಿನೇ ಸಮಸ್ಯೆ. ಅದಕ್ಕೆ ಇದು ನನ್ನಲ್ಲೇ ಲಭ್ಯವಿದ್ದ ವಸ್ತುಗಳನ್ನು ಬಳಸಿ ನಾನೇ ತಯಾರು ಮಾಡಿಕೊಂಡಿರೋ ಯಂತ್ರ. 2 ಸ್ಟೂಲ್ ತಗೊಂಡಿದ್ದೇನೆ. ಒಂದು ಸೀದಾ ಇಟ್ಟಿದ್ದೇನೆ, ಇನ್ನೊಂದು ಸ್ಟೂಲನ್ನು ಉಲ್ಟಾ ಇಟ್ಟಿದ್ದೇನೆ. ಮಧ್ಯದಲ್ಲದ ಆಚೆ ಈಚೆ ಹೋಗೋದಾಗಿ ಒಂದು ಇದು ಬೋರ್ವೆಲ್ ಕ್ಲಾಂಪಿನ ಇದು ಬೋಲ್ಟ್ ಇತ್ತು, ಆ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಕೆಲಸ ಮುಗಿದ ಮೇಲೆ ಸ್ಟೂಲು ಅದೇ ರೀತಿಯಾಗಿ ಸಿಗುತ್ತೆ, ಅದನ್ನೇನು ಡ್ಯಾಮೇಜ್ ಮಾಡಿಲ್ಲ. ಇಲ್ಲಿ 6mm ಒಂದು ಟೀ ತಗೊಂಡಿದ್ದೇನೆ. 6x4 ಇದು. ಈ ಟೀ ಒಡೆದು ಹೋಗಿದ್ದು ಟೀ ಇದು, ಅಂಗಡಿಯವರು ಹಾಗೆ ಕೊಟ್ಟರು ನನಗೆ. ಇದಕ್ಕೆ ಮೇಲ್ಗಡೆ 4mm ಹೋಲ್ ಮಾಡಿಕೊಂಡಿದ್ದೀನಿ ನಾನು. ಅದು ರೆಡಿನೂ ಸಿಗ್ಬೋದು ನಿಮಗೆ, ಹಾಗೆ ಸಿಕ್ಕಿದ್ರೆ ಒಳ್ಳೆಯದು. ಇದಕ್ಕೆ ಆಚೆ ಈಚೆ ಒಂದು ಅರ್ಧ ಅಡಿ 1 ಅಡಿದು 6mm ಪೈಪ್ ಹಾಕ್ಕೊಂಡಿದ್ದೇನೆ 2 ಸೈಡು. ಕೆಳಗಡೆ ಸೈಡಿಗೆ 45 ಡಿಗ್ರಿಯ 4mm ಒಂದು ಬೆಂಡ್, ಅದರಿಂದ ಕ್ಲೀನ್ ಕಾಫಿ ಈಚೆ ಬರುತ್ತೆ. ಇದಕ್ಕೆ ಮೇಲ್ಗಡೆ ಪೈಪ್ ಹಾಕಿ ಒಡೆದು ಹೋದ ಒಂದು ಬುಟ್ಟಿ ಇತ್ತು ನನ್ನಲ್ಲಿ. ಆ ಬುಟ್ಟಿಯನ್ನು ಈ ಥರ PVC ಪೈಪಿಗೆ ಸ್ಕ್ರೂ ಹಾಕಿ, ಹಾಳಾದ ಬುಟ್ಟಿ ಅದು, ಅದನ್ನು ಮಧ್ಯ 4mm ಹೋಲ್ ಮಾಡಿ ಅದರಲ್ಲಿ ಪೈಪ್ ಹಾಕಿದ್ದೀನಿ. ಇದು ಬಂದು ಬ್ಲೋವರು. ಇದು ಆಲ್ರೆಡಿ ನನ್ನ ಹತ್ರ ಇತ್ತು, ಆನ್ಲೈನಲ್ಲೂ ಸಿಗತ್ತಿದು. ಇದನ್ನು ಸುಮ್ಮನೆ ಹೀಗೆ ಇಟ್ಟಿದ್ದೇನೆ ಅಷ್ಟೇ ನಾನು. ನೋಡಿ, ಈ ಥರ ಇದೆ. ಒಳಗಡೆಯಿಂದ ಅಲ್ಲಿ ಕಾಫಿ ಬರುತ್ತೆ, ಅಲ್ಲಿ ಕ್ಲೀನ್ ಕಾಫಿ ಕೆಳಗೆ ಹೋಗುತ್ತೆ. ಇದಕ್ಕೆ ಬ್ಲೋವರ್ ಇಟ್ಟಿದ್ದೇನೆ. ಹೀಗೆ ಆನ್ ಮಾಡಿದ ಕೂಡಲೇ ಇಲ್ಲಿಂದ ಗಾಳಿ ಅದ್ರ ಒಳಗಡೆ ಹೋಗುತ್ತೆ. ಹೊರಗಡೆಗೆ ಈ ಭಾಗದಿಂದ ಧೂಳು ಕಸ ಕಡ್ಡಿ ಎಲ್ಲ ಇಲ್ಲಿ ಬರುತ್ತೆ. ನೋಡಿ, ಈ ಥರದಲ್ಲಿ ಫುಲ್ ಕ್ಲೀನ್ ಆಗುತ್ತೆ ಕಾಫಿ ಮತ್ತು ಮೆಣಸಿನ್ನೂ ಹಾಕಿಲ್ಲ ನಾನು. ಇದ್ರ ಮೇಲ್ಗಡೆ ಈ ಥರ ಕಾಫಿ ಹಾಕ್ಕೊಂಡಿದ್ದೇನೆ. ಈ ಭಾರ ಇದ್ರ ಮೇಲೆ ಜಾಸ್ತಿ ಆಗಬಾರ್ದು ಅಂಥೇಳಿ ಆಚೆ ಈಚೆ 2 ಹಗ್ಗ ಹಾಕಿದ್ದೇನೆ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಆನ್ ಮಾಡಿ ತೋರಿಸ್ತಾ ಇದ್ದೇನೆ. ಆನ್ ಆಯಿತು ಬ್ಲೋವರು. ಈ ಫ್ಲೋವನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಥರದ್ದೊಂದು ಇದು ಹಾಕಿದ್ದೀನಿ, ಪಟ್ಟಿ ಹಾಕಿದ್ದೀನಿ. ಈ ಪಟ್ಟಿಯಲ್ಲೂ ಒಂದು ಹೋಲ್ ಇದೆ, ಗ್ರೂವ್ ಇದೆ. ಅದನ್ನು ಒಳಗಡೆ ತಳ್ಳಿದರೆ ಅಲ್ಲಿಗೆ ಎಷ್ಟು ಕಾಫಿ ಹೋಗಬೇಕು ಅಷ್ಟು ಮಾತ್ರ ಹೋಗುತ್ತೆ. ನೋಡಿ, ಬರ್ತಾ ಇದೆ, ಇಲ್ಲಿಂದ ಕ್ಲೀನ್ ಕಾಫಿ ಬರ್ತಾ ಇದೆ. ಧೂಳು ಪೂರ ಇಲ್ಲಿ ಹೋಗ್ತಾ ಇದೆ ಹೊರಗಡೆ. ನೋಡಿ, ಧೂಳು ಕಸ ಕಡ್ಡಿ ಎಲ್ಲ ಇಲ್ಲಿಂದ ಹೊರಗೆ ಬರ್ತಾ ಇದೆ. ಎಲ್ಲರೂ ಒಂದೊಂದು ಕಾಫಿ ಬಂದರೆ ಇದು ಹತ್ತಿರದಲ್ಲೇ ಬೀಳುತ್ತೆ, ಉಳಿದಿರೋ ಧೂಳು ಪೂರ ಹೊರಗಡೆ ಬೀಳ್ತಾ ಇದೆ. ಇಲ್ಲಿ ಕ್ಲೀನ್ ಕಾಫಿ ಹೊರಗೆ ಬರುತ್ತೆ. ನಿಮಗೆ 50,000 60,000 ಖರ್ಚು ಮಾಡುವ ಕೆಲಸವೇ ಇಲ್ಲ. ಇಲ್ಲಿಂದ ಚೂರು ಹಾಕ್ತಾ ಇರಬೇಕಾಗುತ್ತೆ ಗುಂಡಿಗೆ. ಅಥವಾ ನಿಮ್ಮಲ್ಲಿ ಏನಾದ್ರು ಆಲ್ಟ್ರೇಷನ್ ಇದ್ದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ನೀವು ಮಾಡಿಕೊಳ್ಬೋದು. ಒಂದೊಂದು ಕಡ್ಡಿ ಬರುತ್ತೆ ಸ್ನೇಹಿತರೆ, ಅಷ್ಟು ಬಿಟ್ಟರೆ ಒಂದು ಚೂರು ಧೂಳು ಮಾತ್ರ ಏನೂ ಬರೋದಿಲ್ಲ, ಫುಲ್ ಕ್ಲೀನಾಗೇ ಬರುತ್ತೆ. ನೋಡಿ, ಫುಲ್ ಧೂಳು ಹೊರಗೆ ಬರ್ತಾ ಇದೆ. ನೀವು 1,500-2,000 ರೂಪಾಯಿ ಒಳಗೆ ಈ ಯೂನಿಟನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಆಸಕ್ತರು ಈ ರೀತಿಯಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.